ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್ ಆಲ್ ಆಫ್ ಯು. MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ಇವತ್ತಿನ ತರಗತಿಯಲ್ಲಿ ನಾನು HSTR, PSTR, GPSTR ಆಲ್ ಕಾಂಪಿಟೇಟಿವ್ ಎಕ್ಸಾಮ್ಗೆ ಏನು ಮಾಡ್ತಾರೆ, ಕಂಪ್ಯೂಟರ್ ಮೇಲೆ ಕ್ವಶನ್ಸ್ಗಳು ಕೇಳ್ತಾರೆ. ಈ ಒಂದು ಕಂಪ್ಯೂಟರು GK ಒಂದು ಪೇಪರಲ್ಲಿ ಬರ್ತೈತೆ, ಅಂದರೆ ಸಾಮಾನ್ಯ ಜ್ಞಾನ ಪತ್ರಿಕೆಯಲ್ಲಿ ಬರ್ತೈತೆ. ಅದರಲ್ಲಿ GKಗೆ 25 ಮಾರ್ಕ್ಸ್ ಕೇಳಿದ್ರೆ ಇದು ಏನು ಮಾಡ್ತಾರೆ ಅಂತಂದರೆ ಕಂಪ್ಯೂಟರು ಮತ್ತು ಇಂಗ್ಲೀಷ್ ಸೇರಿಸಿ 25 ಮಾರ್ಕ್ಸಿಗೆ ಕೇಳ್ತಾರೆ. ಯಾವ್ಯಾವ ಎಷ್ಟೆಷ್ಟು ಮಾರ್ಕ್ಸ್ಗೆ ಇರ್ತದೆ ಅಂತೇಳಿ ನಾನು ಹಿಂದೆ ಅದನ್ನ ಹಲವಾರು ವಿಡಿಯೋಗಳಲ್ಲಿ ಹೇಳಿದ್ದೀನಿ. ಅದರ ಸಿಲೆಬಸ್ ಕುರಿತು ಕೂಡ ತರಗತಿಯನ್ನು ಮಾಡಿದ್ದೀನಿ. ಇವಾಗ ಕಂಪ್ಯೂಟರ್ಗೂ ಸಂಬಂಧಪಟ್ಟಂಥ ಹಲವಾರು ತರಗತಿಗಳು ನಾನು ಮಾಡಿದ್ದೀನಿ. ಇವತ್ತು ಮುಂದುವರಿದಂತಹ ಒಂದು ಕಂಪ್ಯೂಟರ್ನ ಕ್ಲಾಸ್ ಆಗಿರ್ತೈತೆ. ಈ ಹಿಂದೆ ನಾನು ಕಂಪ್ಯೂಟರ್ಗೆ ಸಂಬಂಧಪಟ್ಟಂಥ ಹಿಸ್ಟ್ರಿ, ಅಂದರೆ ಕಂಪ್ಯೂಟರ್ನ ಹಿಸ್ಟ್ರಿ ಒಂದು ಕ್ಲಾಸ್ ಮಾಡಿದ್ದೀನಿ. ಅದರದ್ದು ಮುಂದಿಂದೆ ಏನು ಬರ್ತದೆ, ಕಂಪ್ಯೂಟರ್ ಜನ್ರೇಷನ್ಗಳು ಬರ್ತವೆ. ಒಟ್ಟು 5 ಕಂಪ್ಯೂಟರ್ ಜನ್ರೇಷನ್ಗಳು ನಾವು ನೋಡ್ತೀವಿ. ಒಂದು ಫಸ್ಟ್ ಜನ್ರೇಷನ್ನು, ಸೆಕೆಂಡ್ ಜನ್ರೇಷನ್ನು, ಥರ್ಡ್ ಜನ್ರೇಷನ್ನು, ಫೋರ್ತ್ ಜನ್ರೇಷನ್ನು, ಫಿಫ್ತ್ ಜನ್ರೇಷನ್. 5 ಒಂದು ಜನ್ರೇಷನಲ್ಲಿ ಕಂಪ್ಯೂಟರನ್ನು ನಾವು ಮಾರ್ಪಾಡಾಗಿರೋದನ್ನು ನೋಡ್ತೀವಿ. ಇಲ್ಲಿ ಫಸ್ಟ್ ಜನ್ರೇಷನ್ ಯಾವ ಅವಧಿಯಲ್ಲಿತ್ತು ಅಂತಂದರೆ 1946ರಿಂದ 1959. ಎರಡನೇ ಜನ್ರೇಷನ್ನು 1959ರಿಂದ 1965. ಮೂರನೇ ಜನ್ರೇಷನ್ನು 1965ರಿಂದ 1971. ನಾಲ್ಕನೇ ಜನ್ರೇಷನ್ನು 1971ರಿಂದ 1985. 1980ರ ಮೇಲೆ ಏನಾಗ್ತೈತೆ, ಫಿಫ್ತ್ ಜನ್ರೇಷನ್ ಬರ್ತೈತೆ. ಎಟ್ ಪ್ರೆಸೆಂಟ್ ಫಿಫ್ತ್ ಜನ್ರೇಷನ್ ಇದೆ. ಇವಾಗ ಈ ಒಂದು ಇಸ್ವಿಗಳು ಕೇಳ್ತಾರೆ ಎಕ್ಸಾಮಲ್ಲಿ, ನೆನ್ಪಿಟ್ಕೋಬೇಕು. 1946ರಿಂದ 1959 ಇದು ಫಸ್ಟ್ ಜನ್ರೇಷನು. 1959ರಿಂದ 1965 ಸೆಕೆಂಡ್ ಜನ್ರೇಷನ್ನು. ಥರ್ಡ್ ಜನ್ರೇಷನ್ ಅವಧಿ ಎಷ್ಟು, ಸೆಕೆಂಡ್ ಜನ್ರೇಷನ್ ಅವಧಿ ಎಷ್ಟು, ಈ ರೀತಿ ಕೇಳ್ತಾರೆ. ಅದಕ್ಕೆ ನೆನ್ಪಿಟ್ಕೋಬೇಕು. 1965ರಿಂದ 1971. 1971ರಿಂದ 1985. 1980ರಿಂದ ಏನು ಮಾಡ್ತೈತೆ, ಫಿಫ್ತ್ ಜನ್ರೇಷನ್ ಬರ್ತೈತೆ. ಇಷ್ಟು ಜನ್ರೇಷನ್ನ ಅವಧಿಗಳಾಗಿರ್ತವೆ. ಹಾಗಾದರೆ ಫಸ್ಟ್ ಜನ್ರೇಷನಲ್ಲಿ ಬಳಸಿದಂತಹ ಸಾಧನ ಯಾವುದು ಅಂತಂದರೆ ಅದು ವ್ಯಾಕ್ಯೂಮ್ ಟ್ಯೂಬ್ ಆಗಿರ್ತೈತೆ. ವ್ಯಾಕ್ಯೂಮ್ ಟ್ಯೂಬ್ ಬೇಸ್ಡ್ ಮೇಲೆ ಏನು ಮಾಡ್ತೈತಿ, ಇದೊಂದು ಕೆಲಸವನ್ನು ಮಾಡ್ತೈತಿ. ಸೆಕೆಂಡ್ ಜನ್ರೇಷನ್ ಅದ್ರ ಮೇಲೆ ವರ್ಕ್ ಮಾಡ್ತಿದ್ರೆ ಅದು ಟ್ರಾನ್ಸಿಸ್ಟರ್ ಬೇಸ್ಡ್ ಮೇಲೆ ಮಾಡ್ತೈತೆ. ಥರ್ಡ್ ಜನ್ರೇಷನ್ IC ಚಿಪ್ಗಳ ಮೇಲೆ ಮಾಡ್ತೈತೆ, ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಅಂತೇಳಿ ಕರಿತೀವಿ. ಫೋರ್ತ್ ಜನ್ರೇಷನ್ನು ಮೈಕ್ರೋ ಪ್ರೊಸೆಸರ್ ಮೇಲೆ ಕೆಲಸವನ್ನು ಮಾಡ್ತೈತೆ. ಹಾಗೆ ಫಿಫ್ತ್ ಜನ್ರೇಷನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೇಲೆ ಮಾಡ್ತೈತೆ, AI ಮೇಲೆ ಅದೇನು ಮಾಡ್ತೈತೆ, ಕೆಲಸವನ್ನು ಮಾಡ್ತಾ ಹೋಗ್ತೈತೆ. ಇವಾಗ ಫಸ್ಟ್ ಜನ್ರೇಷನ್ ಬಗ್ಗೆ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ. ಮೊದಲನೇ ತಲೆಮಾರಿನ ಕಂಪ್ಯೂಟರ್ ಅಥವಾ ಫಸ್ಟ್ ಜನ್ರೇಷನ್ ಅಂತೇಳಿ ಕರಿತೀವಿ. ಮೊದಲನೇ ತಲೆಮಾರಿನ ಕಂಪ್ಯೂಟರ್ನ ಅವಧಿ ಎಷ್ಟು ಅಂತ ಕೇಳ್ತಾರೆ. 1946ರಿಂದ 1959 ಇದೆ. ಇಲ್ಲಿ ಏನು ಜನ್ರೇಷನ್ ಹೊಡೆದವಲ್ಲ ಅದರದ್ದೇ ಇಸ್ವಿ ಇದು. 1946ರಿಂದ 1959. ಎರಡನೇ ಜನ್ರೇಷನ್ದು 1959ರಿಂದ 1961. ಈ ರೀತಿ ಫಸ್ಟ್ ಜನ್ರೇಷನ್ಗಳು ಸ್ಟಾರ್ಟ್ ಆಗ್ತಾ ಇರ್ತವೆ. ಮೂರನೇ ಜನ್ರೇಷನು 1965ರಿಂದ 1971. ಸೆಕೆಂಡ್ ಜನ್ರೇಷನ್ ನೋಡಿ ಒಂದು ಸರಿ ಬರಿತೀನಿ, ಯಾಕಂದರೆ ನಮ್ಗೆ ಕನ್ಫರ್ಮ್ ಮಾಡ್ಕೊಳ್ಳೋಣ. 1946ರಿಂದ 1959 ಇದು ಫಸ್ಟ್ ಜನ್ರೇಷನ್. 1959ರಿಂದ 1965. 1965ರಿಂದ 1971. 1971ರಿಂದ 1985 ಇದು ನಾಲ್ಕು ಜನ್ರೇಷನ್. 1980 ಏನು ಫಿಫ್ತ್ ಜನ್ರೇಷನ್ ಬರ್ತೈತೆ. ಇಷ್ಟು ನೆನ್ಪಿಟ್ಕೊಳ್ರಿ ಈ ಥರ. ಇವಾಗ ನೋಡಿರಿ, 1937ರಲ್ಲಿ ಏನಾಯಿತು, ಡಾಕ್ಟರ್ ಜಾನ್ ವಿ ಅಟಾನಸೋಫ್ ಮತ್ತು ಕ್ಲಿಫರ್ಡ್ ಬೇರೆ ಒಟ್ಟಾಗಿ ಏನು ಮಾಡ್ತಾರೆ ಅಂದರೆ ಮೊದಲ ಎಲೆಕ್ಟ್ರಾನಿಕ್ ಡಿಜಿಟಲ್ ಕಂಪ್ಯೂಟ್ರನ್ನು ಕಂಡುಹಿಡಿತಾರೆ. ಯಾರು ಕಂಡುಹಿಡಿದಿರೋದು? ಡಾಕ್ಟರ್ ಜಾನ್ ವಿ ಅಟಾನಸೋಫ್ ಮತ್ತು ಕ್ಲಿಫರ್ಡ್ ಬೆರ್ರಿ ಒಟ್ಟಾಗಿ ಸೇರಿ ಎಲೆಕ್ಟ್ರಾನಿಕ್ ಡಿಜಿಟಲ್ ಕಂಪ್ಯೂಟರ್ನ ಕಂಡುಹಿಡ್ತಾರೆ. ಅದರ ಹೆಸರು ಅಟಾನಸೋಫ್ ಬೆರ್ರಿ ಕಂಪ್ಯೂಟರ್ ಅಂತೇಳಿ ಕರಿತೀವಿ. ಅಟಾನಸೋಫ್ ಬೆರ್ರಿ ಕಂಪ್ಯೂಟರ್, ABC ಅಂತೇಳಿ ಶಾರ್ಟಾಗಿ ಕರಿತೀವಿ. ಈ ಪೀಳಿಗೆಯ ಎಲ್ಲ ಕಂಪ್ಯೂಟರ್ಗಳಲ್ಲಿ ವ್ಯಾಕ್ಯೂಮ್ ಟ್ಯೂಬ್ಗಳನ್ನು ಏನು ಮಾಡ್ತಾರೆ, ಬಳಸ್ತಾರೆ. ಏನು ಮಾಡ್ತಾರೆ, ಈ ಒಂದು ಮೊದಲನೇ ಜನ್ರೇಷನಲ್ಲಿ ವ್ಯಾಕ್ಯೂಮ್ ಟ್ಯೂಬ್ಗಳನ್ನು ಬಳಸ್ತೀವಿ. ನಾವು ವ್ಯಾಕ್ಯೂಮ್ ಟ್ಯೂಬ್ಗಳ ಬಗ್ಗೆ ಮಾತನಾಡಿದರೆ ಅವು ಈ ಕಾಲದ ಮೆಮೊರಿ ಮತ್ತು CPU ನ ಮೂಲ ಘಟಕಗಳಾಗಿವೆ. ಏನಾದರೂ ವ್ಯಾಕ್ಯೂಮ್ ಟ್ಯೂಬ್ಗಳು ಮಾತನಾಡ್ತಾ ಇದ್ದರೆ ಅವು ಏನಾಗಿವೆ ಅಂದರೆ
ಆ ಕಾಲದ ಅಂದರೆ ಆಗಿನ ಕಾಲದಲ್ಲಿ 1946 ಮತ್ತು 59 ಒಂದು ಇಸ್ವಿಯಲ್ಲಿ ಅವು ಏನಾಗಿದ್ದವು ಅಂತಂದರೆ ಒಂದು ಮೆಮೊರಿ, ನಾವು ಈಗ ಮೆಮೊರಿ ಕಾರ್ಡ್ ಬಳಸ್ತೀವಲ್ಲ ಹಾಗೆ ಆ ಕಾಲದಲ್ಲಿರುವಂತಹ ಮೆಮೊರಿ ಕಾರ್ಡ್ಗಳು ಅಥವಾ CPU ಆಗಿದ್ದವು. CPUನ ಒಂದು ಮೂಲ ಘಟಕಗಳಾಗಿ ವ್ಯಾಕ್ಯೂಮ್ ಟ್ಯೂಬ್ಗಳು ಕೆಲಸ ಮಾಡ್ತಾಯಿದ್ವು. ಈ ಘಟಕಗಳು ಬೇಗನೆ ಏನಾಗ್ತಿದ್ವು, ಬಿಸಿ ಆಗ್ತಾಯಿದ್ವು. ಜಾಸ್ತಿ ಏನಾಗ್ತಿದ್ವು, ಫಸ್ಟ್ ಸ್ವಲ್ಪ ಕೆಲಸ ಮಾಡಿದ್ರೆ ಬೇಗನೆ ಹೀಟ್ ಆಗ್ತಾಯಿದ್ವು. ಇದರಿಂದಾಗಿ ಕಂಪ್ಯೂಟರ್ಗಳು ಕೂಡ ಏನಾಗ್ತಾಯಿದ್ವು, ಬಿಸಿ ಆಗ್ತಾಯಿದ್ವು. 1943ರಲ್ಲಿ ಮಿಲಿಟರಿಗಾಗಿ ಎಲೆಕ್ಟ್ರಾನಿಕ್ ಕಂಪ್ಯೂಟರನ್ನು ತಯಾರಿಸಲಾಯಿತು. 1943ರಲ್ಲಿ ಏನಾಯಿತು, ಮಿಲಿಟ್ರಿಗಾಗಿ ಅಂದರೆ ಸೈನಿಕ ಒಂದು ಕ್ಷೇತ್ರದಲ್ಲಿ ಏನು ಮಾಡ್ತಾರೆ, ಸಪ್ರೇಟಾಗಿ ಒಂದು ಕಂಪ್ಯೂಟರನ್ನು, ಎಲೆಕ್ಟ್ರಾನಿಕ್ ಕಂಪ್ಯೂಟರ್ಗಳನ್ನು ತಯಾರು ಮಾಡ್ತಾರೆ ಅದಕ್ಕೆ ಅಂಥೇಳಿ. ಅದರ ಹೆಸರು ಯಾವುದು ಅಂತಂದರೆ ಕೊಲೋಸಸ್. ಮಿಲಿಟರಿಗಾಗಿ ತಯಾರಿಸಿದಂತಹ ಮೊದಲ ಎಲೆಕ್ಟ್ರಾನಿಕ್ ಕಂಪ್ಯೂಟರ್ ಯಾವುದಂದರೆ ಕೊಲೋಸಸ್. ಎಲ್ಲ ನಂತರ ಬಹಳ ಸಮಯದ ನಂತರ ನೋಡಿರಿ ಕೊಲೋಸಸ್ ಆಮೇಲೆ ಆಯಿತು. ಬಹಳ ಸಮಯದ ನಂತರ 1946ರಲ್ಲಿ ಮೊದಲ ಜನರಲ್ ಪರ್ಪೋಸ್ ಡಿಜಿಟಲ್ ಕಂಪ್ಯೂಟರ್ ಬಳಸಲಾಯಿತು. ಮೊದಲ ಪೀಳಿಗೆ ಬರುವುದಕ್ಕಿಂತ ಮುಂಚೆನೇ ಏನು ಮಾಡಿದರು, 1943ರಲ್ಲಿ ಮಿಲಿಟರಿಗಾಗಿ ಎಲೆಕ್ಟ್ರಾನಿಕ್ ಕಂಪ್ಯೂಟರ್ನ ತಯಾರಿಸಿ ಮಾಡಿದರು. ಆಮೇಲೆ ಜನರಲ್ ಪರ್ಪೋಸ್ ಎಲ್ಲ ಸಾಮಾನ್ಯ ಒಂದು ಕೆಲಸವನ್ನು ಮಾಡೋದಕ್ಕೋಸ್ಕರ ಏನು ಮಾಡ್ತಾರೆ ಅಂದರೆ 1946ರಲ್ಲಿ ಮೊದಲ ಜನರಲ್ ಪರ್ಪೋಸ್ ಕಂಪ್ಯೂಟರನ್ನು ಬಳಸ್ತಾರೆ. ಅದರ ಹೆಸರೇನು ಅಂದರೆ ಎಲೆಕ್ಟ್ರಾನಿಕ್ಸ್ ನ್ಯೂಮೆರಿಕಲ್ ಇಂಟಿಗ್ರೇಟೆಡ್ ಆ್ಯಂಡ್ ಕಂಪ್ಯೂಟರ್ ಅಂದರೆ ENIAC ಅಂತೇಳಿ ನಾವು ಕರಿತೀವಿ. ಒಂದು ಆಶ್ಚರ್ಯಕರ ವಿಷಯವೇನೆಂದರೆ ಆ ಸಮಯದಲ್ಲಿ ಏನಾಯಿತು, ENIACನ ತೂಕವು ಎಷ್ಟಿತ್ತು ಅಂತಂದರೆ ಅದು 300 kg ಅಷ್ಟು ಇತ್ತು. ಅದಕ್ಕೆ 30 ಟನ್ ಅಂತ ಕೂಡ ಕರಿತೀವಿ. 3000 kg, 3000 kg ಎಷ್ಟಿತ್ತು, ಟನ್ನಲ್ಲಿ ಹೇಳಬೇಕಾದ್ರೆ 30 ಟನ್ ಆಗಿತ್ತದು. ಅದು ENIAC ತೂಕ. ENIAC ಏನು ಅಂತಂದರೆ ಎಲೆಕ್ಟ್ರಾನಿಕ್ ನ್ಯೂಮೆರಿಕಲ್ ಇಂಟಿಗ್ರೇಟೆಡ್ ಆ್ಯಂಡ್ ಕಂಪ್ಯೂಟರು. ಇದು ಏನಾಗಿತ್ತು ಅಂದರೆ ಮೊದಲ ಜನರಲ್ ಪರ್ಪಸ್ ಡಿಜಿಟಲ್ ಕಂಪ್ಯೂಟರ್ ಆಗಿತ್ತು. ಒಂದು ಕಾಲದಲ್ಲಿ 2-3 ಕೋಣೆಗಳಲ್ಲಿ ಇರಿಸಲಾಗ್ತಿತ್ತು. ಆ ಕಾಲದಲ್ಲಿ ಏನು ಮಾಡ್ತಿದ್ರು, ENIAC ಕಂಪ್ಯೂಟರು 2-3 ಕೋಣೆಗಳಷ್ಟು ಏನು ಮಾಡ್ತಿತ್ತು, ಅದು ಪ್ಲೇಸನ್ನು ಹಿಡ್ಕೊಳ್ತಾ ಇತ್ತು. ಕಂಪ್ಯೂಟರ್ ಇಂದು ಏನಾಗಿದೆ, ನಮ್ಮ ಕೈಯಲ್ಲಿದೆ ಎಂದು ನಾವು ಈಗ ಯೋಚಿಸಿ. ಈ ENIAC ಕಂಪ್ಯೂಟರ್ನಲ್ಲಿ ಸರಿಸುಮಾರು 18,000 ವ್ಯಾಕ್ಯೂಮ್ ಟ್ಯೂಬ್ಗಳನ್ನು ಬಳಸಲಾಗಿದೆ. ಇದು ಸಾಕಷ್ಟು ದುಬಾರಿಯಾಗಿರುವುದರಿಂದ ಆಯ್ದ ಸಂಖ್ಯೆಯ ಸಂಸ್ಥೆಗಳು ಮಾತ್ರ ಇದನ್ನು ಬಳಸಲು ಸಾಧ್ಯ ಆಗ್ತಿತ್ತು. ಯಾಕೆಂದರೆ ದುಬಾರಿ ಆಯಿತು, ಆಗೇನೆಲ್ಲ ಆ ಒಂದು ಸಮಯದಲ್ಲಿ ಕೊಂಡುಕೊಳ್ಳೋದೇನಾಗಿತ್ತು, ಕಷ್ಟಕರವಾಗಿತ್ತು. ಹಾಗಾಗಿ ಏನು ಮಾಡ್ತಾಯಿತ್ತು, ದುಬಾರಿ ಆಗಿದ್ದರಿಂದ ಸ್ವಲ್ಪ ಜನ ಅಥವಾ ಸ್ವಲ್ಪ ಸಂಖ್ಯೆಯ ಸಂಸ್ಥೆಗಳು ಮಾತ್ರ ಏನು ಮಾಡ್ತಾಯಿದ್ವು, ಕೊಂಡುಕೊಳ್ತಾಯಿದ್ವು. ಮೊದಲನೇ ತಲೆಮಾರಿನ ಕಂಪ್ಯೂಟರ್ಗಳು ಒಂದು ಸಮಯದಲ್ಲಿ ಒಂದು ಕೆಲಸವನ್ನು ಮಾತ್ರ ಮಾಡ್ತಾಯಿದ್ವು. ಮೊದಲನೇ ತಲೆಮಾರಿನ ಕಂಪ್ಯೂಟರ್ಗಳು ಏನು ಮಾಡ್ತಿದ್ವು, ಒಂದು ಸಮಯದಲ್ಲಿ ಒಂದೇ ಕೆಲಸವನ್ನು ಮಾಡ್ತಾಯಿದ್ವು. ಇವಾಗೇನು ಮಲ್ಟಿಪರ್ಪಸ್ ಕೆಲಸವನ್ನು ಮಾಡ್ತವೆ, ಆದರೆ ಅವಾಗ ಒಂದೇ ಸಮಯದಲ್ಲಿ ಒಂದೇ ಕೆಲಸವನ್ನು ಮಾತ್ರ ಮಾಡ್ತಾಯಿತ್ತು. ಅದಕ್ಕೋಸ್ಕರ ಅದಕ್ಕೆ ಏನಂತೀರೋ ಅಂದರೆ ಏಕ ವ್ಯಕ್ತಿ ಬಳಕೆದಾರ ಏಕಕಾರ್ಯ ಅಂಥೇಳಿ ಕರಿತಾಯಿದ್ದರು. ಇವುಗಳಲ್ಲಿ ಬ್ಯಾಚ್ ಪ್ರೊಸೆಸಿಂಗ್ ಆಪರೇಟಿಂಗ್ ಸಿಸ್ಟಮ್ ಕೂಡ ಬಳಸಲಾಯಿತು. ಇದರಲ್ಲಿ ENIACದಲ್ಲಿ ಬ್ಯಾಚ್ ಪ್ರೊಸೆಸಿಂಗ್ ಆಪರೇಟಿಂಗ್ ಸಿಸ್ಟಮನ್ನು ಬಳಸಲಾಯಿತು. ಇಲ್ಲಿ ಪಂಚ್ ಕಾರ್ಡ್ಗಳು, ಪೇಪರ್ ಟೇಪ್, ಮ್ಯಾಗ್ನೆಟಿಕ್ ಟೇಪ್ ಇವೆಲ್ಲ ಏನು ಮಾಡ್ತಾಯಿದ್ರು, ಬಳಸ್ತಾಯಿದ್ರು. ಮೊದಲನೇ ಒಂದು ಜನರೇಷನ್ ಕಂಪ್ಯೂಟರಲ್ಲಿ ಬಳಸಲಾದಂತಹ ಸಿಸ್ಟಮ್ಗಳು ಯಾವಂದರೆ ಪಂಚ್ ಕಾರ್ಡು, ಪೇಪರ್ ಟೇಪು, ಇನ್ನೊಂದು ಮ್ಯಾಗ್ನೆಟಿಕ್ ಟೇಪು. ಇವೇನು ಮಾಡ್ತಾರೆ ಅಂದರೆ ಇನ್ಪುಟ್ ಮತ್ತು ಔಟ್ಪುಟ್ ಸಾಧನಗಳಾಗಿ ಬಳಸ್ತಾರೆ. ಈ ಒಂದು ಪಂಚ್ ಕಾರ್ಡು, ಪೇಪರ್ ಟೇಪು, ಮ್ಯಾಗ್ನೆಟಿಕ್ ಟೇಪ್ಗಳನ್ನು ಏನು ಮಾಡ್ತಾರೆ, ಇನ್ಪುಟ್ ಮತ್ತು ಔಟ್ಪುಟ್ ಸಾಧನಗಳಾಗಿ ಬಳಸ್ತಾರೆ. ಈಗ ಮೊದಲನೇ ತಲೆಮಾರಿನ ಕಂಪ್ಯೂಟರ್ ಹೆಂಗಿದ್ದವು, ಅವುಗಳ ಲಕ್ಷಣಗಳು ನೋಡೋಣ. ಅವು ಎದ್ರ ಮೇಲೆ ಕೆಲಸ ಮಾಡ್ತಾಯಿದ್ವು ಅಂತಂದರೆ ವ್ಯಾಕ್ಯೂಮ್ ಟ್ಯೂಬ್ ತಂತ್ರಜ್ಞಾನದ ಮೇಲೆ ಕೆಲಸ ಮಾಡ್ತಾಯಿದ್ದವು. ನಂಬಲಾಗದ ಔಟ್ಪುಟ್ ಯಾವಾಗಲೂ ತಪ್ಪಾಗಿದೆ. ನಂಬಲಾಗದ ಮತ್ತು ಔಟ್ಪುಟ್ ತಪ್ಪಾಗ್ತಾ ಇತ್ತು. ಇದು ಯಂತ್ರ ಭಾಷೆಯಲ್ಲಿ ಮಾತ್ರ ಬಳಸ್ತಾಯಿದ್ರು. ಈ ಕಂಪ್ಯೂಟರ್ ಏನಾಗಿತ್ತು, ತುಂಬ ದುಬಾರಿಯಾಗಿತ್ತು. ಅತಿ ಬೇಗನೆ ಏನಾಗ್ತಿತ್ತು, ಬಿಸಿ ಆಗ್ತಿತ್ತು. ಪ್ರಕ್ರಿಯೆಯು ಸಾಕಷ್ಟು ನಿಧಾನವಾಗಿ ನಿಧಾನವಾಗಿತ್ತು. ಅದರ ಕೆಲಸ ಏನು ಮಾಡ್ತಿತ್ತು, ಸ್ಪೀಡಾಗಿರಲಿಲ್ಲ, ನಿಧಾನವಾಗಿತ್ತು. ಅದರ ಗಾತ್ರ ಸಾಕಷ್ಟು ದೊಡ್ಡದಾಗಿತ್ತು. ಹೇಳೋದ್ರಲ್ಲಿ 2-3 ಕೋಣೆಯಷ್ಟು ಕಂಪ್ಯೂಟರ್ಗಳು ಇರ್ತಾಯಿದ್ವು. ಹಾಗಾಗಿ ಅದರ ಗಾತ್ರ ಏನಾಗಿತ್ತು, ದೊಡ್ಡದಾಗಿತ್ತು. ಈ ಒಂದು ಯಂತ್ರಗಳು ಏನಾಗ್ತಿತ್ತು, ಜಾಸ್ತಿ ಬಿಸಿ ಆಗ್ತಾಯಿದೆ ಅಂತ ನೋಡಿದ್ವಿ. ಅದು ತಂಪನ್ನು ಮಾಡಬೇಕಂತ ಏನು ಮಾಡ್ತಿದ್ರು, AC ಬಳಸ್ತಾಯಿದ್ರು. ಇದು ಪೋರ್ಟಬಲ್ ಆಗಿರಲಿಲ್ಲ. ಪೋರ್ಟಬಲ್ ಅಂದ್ರೇನು,
ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ನಾವು ಸಹಜವಾಗಿ ಸರಳವಾಗಿ ಏನು ಮಾಡ್ಬೋದು ಸಾಗಿಸ್ಬೋದು. ಆದರೆ ಆ ಥರ ಸಾಗಿಸ್ಲಿಕ್ಕೆ ಆಗ್ತಾ ಇರಲಿಲ್ಲ, ನಾನ್ ಪೋರ್ಟೇಬಲ್ ಆಗಿತ್ತಿದ್ದು. ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಬದಲಾಯಿಸುವುದೇನಾಗಿತ್ತು ಕಷ್ಟಕರವಾಗಿತ್ತು. ಹೆಚ್ಚು ವಿದ್ಯುತ್ ಕೂಡ ಇಲ್ಲಿ ಬಳಸಲಾಗ್ತಾಯಿತ್ತು. ವಿದ್ಯುತ್ತಿನ ಬಳಕೆ ಕೂಡ ಅಪಾರವಾಗಿತ್ತು ಇಲ್ಲಿ. ಈ ಪೀಳಿಗೆಯಲ್ಲಿ ಇರುವಂತಹ ಕೆಲವು ಕಂಪ್ಯೂಟರ್ಗಳು ಯಾವುವು ಅಂತ ನೋಡ್ರಿ. ಇಲ್ಲಿ ಎನಿಯಾಕ್, ಎಡ್ಬ್ಯಾಕ್, ಯೂನಿವ್ಯಾಕ್, IBM 701, IBM 650. ಎನಿಯಾಕ್ ಅಂದರೆ ಏನು ಅಂತಂದರೆ ಎಲೆಕ್ಟ್ರಾನಿಕ್ ನ್ಯೂಮೆರಿಕಲ್ ಇಂಟಿಗ್ರೇಟೆಡ್ ಆ್ಯಂಡ್ ಕಂಪ್ಯೂಟರ್. ಎಡ್ಬ್ಯಾಕ್ ಅಂದರೆ ಎಲೆಕ್ಟ್ರಾನಿಕ್ ಡಿಸ್ಕ್ರಿಯೇಟ್ ವೇರಿಯಬಲ್ ಆಟೋಮೆಟಿಕ್ ಕಂಪ್ಯೂಟರ್. ಯೂನಿವ್ಯಾಕ್ ಅಂದರೆ ಯೂನಿವರ್ಸಲ್ ಆಟೋಮೆಟಿಕ್ ಕಂಪ್ಯೂಟರ್. ಹಾಗೆ ಇಲ್ಲಿ IBM ಅಂದ್ರೆ ಇಂಟರ್ನ್ಯಾಷನಲ್ ಬಿಸ್ನೆಸ್ ಮಷೀನು. ಅದು 701 ಮತ್ತು 650 ಕೂಡ ಈ ಒಂದು ಜನ್ರೇಷನ್ ಕಂಪ್ಯೂಟ್ರಲ್ಲಿ ಬರ್ತವೆ. ಹಾಗಾದರೆ ಎರಡನೇ ಜನ್ರೇಷನ್ ಕಂಪ್ಯೂಟರ್, ಎರಡನೇ ತಲೆಮಾರಿನ ಕಂಪ್ಯೂಟರ್ ಅಂತ ಕರಿತೀವಿ. ಇಲ್ಲಿ ನಾವು ಇದ್ರ ಅವಧಿ ನೋಡಬೇಕಾದ್ರೆ 1959ರಿಂದ 1965. ಇಲ್ಲಿ ಏನು ಮಾಡ್ತೀವಿ, ನಿರ್ವಾತ ಟ್ಯೂಬ್ಗಳ ಬದಲಿಗೆ ಅಂದರೆ ವ್ಯಾಕ್ಯೂಮ್ ಟ್ಯೂಬ್ಗಳ ಬದಲಿಗೆ ಇಲ್ಲಿ ಏನು ಮಾಡ್ತಾರೆ, ಟ್ರಾನ್ಸಿಸ್ಟರನ್ನು ಬಳಸ್ತಾಯಿದ್ರು. ಟ್ರಾನ್ಸಿಸ್ಟರ್ ಸಾಕಷ್ಟು ಏನಾಗಿತ್ತು, ಅಗ್ಗವಾಗಿತ್ತು. ಅವಾಗ ಗಾತ್ರದಲ್ಲಿ ಚಿಕ್ಕದಾಗಿತ್ತು. ವ್ಯಾಕ್ಯೂಮ್ ಟ್ಯೂಬ್ಗೆ ಹೋಲಿಸಿದರೆ ಇವೇನಾಗಿದ್ದು ಗಾತ್ರದಲ್ಲಿ ಚಿಕ್ಕವಾಗಿವು. ವಿದ್ಯುತ್ ಬಳಕೆ ಕೂಡ ಕಡಿಮೆಯಾಗಿತ್ತು. ಇವು ಮೊದಲ ತಲೆಮಾರಿನ ಕಂಪ್ಯೂಟರ್ಗಳಿಗಿಂತ ಹೆಚ್ಚು ಏನಾಗಿದ್ದು ವಿಶ್ವಾಸಾರ್ಹವಾಗಿದ್ದವು, ವೇಗವಾಗಿದ್ದವು. ಈ ಅವಧಿಯಲ್ಲಿ ಮ್ಯಾಗ್ನೆಟಿಕ್ ಕೋರ್ಸ್ ಅಂದರೆ ಕಾಂತೀಯ ಕೋರ್ಸ್ಗಳು ಕೂಡ ಬಳಸ್ತಾಯಿದ್ರು. ಪ್ರಾಥಮಿಕ ಸ್ಮರಣೆಯಾಗಿ ಕೂಡ ಇದನ್ನು ಬಳಸ್ತಾಯಿದ್ರು. ಸೆಕೆಂಡ್ರಿ ಮೆಮೊರಿಗಾಗಿ ಮ್ಯಾಗ್ನೆಟಿಕ್ ಟೇಪ್, ಮ್ಯಾಗ್ನೆಟಿಕ್ ಡಿಸ್ಕನ್ನು ಬಳಸ್ತಾಯಿದ್ರು. ಸೆಕೆಂಡ್ರಿ ಮೆಮೊರಿಗಾಗಿ ಏನು ಮಾಡ್ತಾಯಿದ್ರು, ಮ್ಯಾಗ್ನೆಟಿಕ್ ಟೇಪ್ ಮತ್ತು ಮ್ಯಾಗ್ನೆಟಿಕ್ ಡಿಸ್ಕನ್ನು ಬಳಸ್ತಾಯಿದ್ರು. ಯೂನಿವರ್ಸಲ್ ಆಟೋಮೆಟಿಕ್ ಕಂಪ್ಯೂಟರ್ ಯೂನಿವ್ಯಾಕ್ 1 ಈ ಪೀಳಿಗೆಯ ಮೊದಲ ಕಂಪ್ಯೂಟರ್ ಮತ್ತು 1951ರಲ್ಲಿ ಸಾರ್ವಜನಿಕರಿಗಾಗಿ ಏನು ಮಾಡಲಾಯಿತು, ಯೂನಿವ್ಯಾಕ್ 1 ಬಳಸಲಾಯಿತು. ಇದರ ನಂತರ ಇಂಟರ್ನ್ಯಾಷನಲ್ ಬಿಸ್ನೆಸ್ ಮಷೀನ್ IBM 650 ಕಂಪ್ಯೂಟರನ್ನು ತಯಾರಿಸಲು ಅದು ಸಾಕಷ್ಟು ಏನಾಯಿತು, ಜನಪ್ರಿಯವಾಯಿತು. ಯಾವುದು, ಯೂನಿವ್ಯಾಕ್ ಅವಾಗ ಏನಾಯಿತು, ಹೆಚ್ಚಿಗೆ ಜನಪ್ರಿಯವಾಯಿತು. ಈ ಪೀಳಿಗೆಯ ಮೊದಲ ಕಂಪ್ಯೂಟರ್ ಯಾವುದು ಅಂತಂದರೆ ಅದು IBM. IBM ಇದೊಂದು ಬಿಸ್ನೆಸ್ ಮಷಿನ್ ಲ್ಯಾಂಗ್ವೇಜ್ ಆಗಿರ್ತೈತೆ. ಇದು IBM ಅಲ್ಲ, ಯೂನಿವ್ಯಾಕ್. ಎರಡನೇ ಪೀಳಿಗೆ ಮೊದಲ ಕಂಪ್ಯೂಟರ್ ಅಂದರೆ ಅದು ಯೂನಿವ್ಯಾಕ್. ಅದು ಯಾವಾಗ ಬಂತಂದರೆ 1951ರಲ್ಲಿ ಬಂದಿರ್ತೈತೆ. ಅಲ್ಲಿ ಏನು ಮಾಡ್ತಾಯಿದ್ರು, ಅಂದರೆ ಇಲ್ಲಿ ಮ್ಯಾಗ್ನೆಟಿಕ್ ಕೋರ್ಸನ್ನು ಬಳಸಿದರೆ ಅಲ್ಲಿ ಮ್ಯಾಗ್ನೆಟಿಕ್ ಟೇಪು, ಅಲ್ಲಿ ಪಂಚ್ ಕಾರ್ಡ್ ಬಳಸ್ತಾಯಿದ್ರು. ಮ್ಯಾಗ್ನೆಟಿಕ್ ಟೇಪು, ಮ್ಯಾಗ್ನೆಟಿಕ್ ಪೇಪರು ಈ ರೀತಿ ಎಲ್ಲ ಫಸ್ಟ್ ಜನ್ರೇಷನ್ ಕಂಪ್ಯೂಟರಲ್ಲಿ ಬಳಸ್ತಿದ್ರೆ ಇಲ್ಲಿ ಏನು ಮಾಡ್ತಾರೆ, ಮ್ಯಾಗ್ನೆಟಿಕ್ ಕೋರ್ಸನ್ನು ಇಲ್ಲಿ ಬಳಸ್ತಾಯಿದ್ರು. ಕೇಳ್ತಾರೆ IBM ಲಾಂಗ್ ಫಾರ್ಮು, ಎಡ್ಬ್ಯಾಕ್ ಫಾರ್ಮು, ಎನಿಯಾಕ್ ಲಾಂಗ್ ಫಾರ್ಮು, ಯೂನಿವರ್ಸಲ್ದು ಎಲ್ಲದ್ರ ಬಗ್ಗೆನೂ ಕೇಳ್ತಾರೆ, ನೆನ್ಪಿಟ್ಕೋಬೇಕು. ಈ ಅವಧಿಯಲ್ಲಿ ಪ್ರೋಗ್ರಾಮಿಂಗ್ ಭಾಷೆಯನ್ನು ಕೂಡ ಬಳಸಲಾಯಿತು. ಈ ಪೀಳಿಗೆಯಲ್ಲಿ 100ಕ್ಕೂ ಹೆಚ್ಚು ಭಾಷೆಗಳು ಹೊರಹೊಮ್ಮಿದುವಾಗ ಅವುಗಳಲ್ಲಿ ಕೆಲವು ಭಾಷೆಗಳು ಅಸೆಂಬ್ಲಿ ಭಾಷೆ, ಮಷಿನ್ ಲೆವೆಲ್ ಭಾಷೆ ಅಂತ ಕರಿತೀವಿ. ಪ್ರೋಟಾನ್ ಆಗಿರ್ಬೋದು, ಕೋಬಲ್, ಕಾಮನ್ ಬಿಸ್ನೆಸ್ ಓರಿಯೆಂಟೆಡ್ ಲ್ಯಾಂಗ್ವೇಜ್ನಂತಹ ಉನ್ನತ ಮಟ್ಟದ ಪ್ರೋಗ್ರಾಮಿಂಗ್ ಭಾಷೆ ಕೂಡ ಇಲ್ಲಿ ಬಳಸಲಾಗ್ತೈತಿ. ಮೊದಲ ತಲೆಮಾರಿನಂತೆಯೇ ಬ್ಯಾಚ್ ಪ್ರೊಸೆಸಿಂಗ್ ಆಪರೇಟಿಂಗ್ ಸಿಸ್ಟಮ್ ಮತ್ತು ಮಲ್ಟಿ ಪ್ರೋಗ್ರಾಮಿಂಗ್ OS ಅನ್ನು ಈ ಪೀಳಿಗೆಯಲ್ಲಿ ಏನು ಮಾಡ್ತಿದ್ರು, ಬಳಸಲಾಗಿದೆ. ಬ್ಯಾಚ್ ಪ್ರೊಸೆಸಿಂಗ್ ಆಪರೇಟಿಂಗ್ ಸಿಸ್ಟಮ್, ಮಲ್ಟಿ ಪ್ರೋಗ್ರಾಮಿಂಗ್ OS ಅನ್ನು ಈ ಪೀಳಿಗೆಯಲ್ಲಿ ಬಳಸ್ತಾಯಿದ್ರು. ಕಂಪ್ಯೂಟರ್ ಇತಿಹಾಸದಲ್ಲಿ ಮೊದಲ ಬಾರಿಗೆ ಪ್ರಿಂಟರನ್ನು ಇಲ್ಲಿ ಬಳಸಲಾಯಿತು. ಎರಡನೇ ಪೀಳಿಗೆ ಪ್ರಿಂಟರಲ್ಲಿ ಬಳಸ್ತೀವಿ ಅಂದರೆ ಎರಡನೇ ಪೀಳಿಗೆ ಕಂಪ್ಯೂಟ್ರಲ್ಲಿ ಬಳಸ್ತೀವಿ. ಇಲ್ಲಿ ಕೋಬಲ್ ಕೇಳ್ತಾರೆ, ಕಾಮನ್ ಬಿಸ್ನೆಸ್ ಓರಿಯೆಂಟೆಡ್ ಲ್ಯಾಂಗ್ವೇಜ್, ಅಸೆಂಬ್ಲಿ ಭಾಷೆ, ಪ್ರೋಟಾನ್ ಭಾಷೆ, ಕೋಬಲ್ನಂತಹ ಉನ್ನತ ಮಟ್ಟದ ಭಾಷೆಗಳಿವೆಲ್ಲ. ಆ ಉನ್ನತ ಮಟ್ಟದ ಭಾಷೆಗಳು ಪ್ರೋಗ್ರಾಮಿಂಗ್ ಭಾಷೆಗಳಲ್ಲಿ ಏನಾಗ್ತಿತ್ತು, ಬಳಸಲಾಗ್ತಿತ್ತು. ಮೊದಲ ತಲೆಮಾರಿನ ಬ್ಯಾಚ್ ಪ್ರೊಸೆಸಿಂಗ್ ಆಪರೇಟಿಂಗ್ ಸಿಸ್ಟಮ್ ಮತ್ತು ಮಲ್ಟಿ ಪ್ರೋಗ್ರಾಮಿಂಗ್ OS ಆಪರೇಟಿಂಗ್ ಸಿಸ್ಟಮ್, OS ಅಂದ್ರೆ ಆಪರೇಟಿಂಗ್ ಸಿಸ್ಟಮನ್ನು ಈ ಪೀಳಿಗೆಯಲ್ಲಿ ಏನು ಮಾಡ್ತಿದ್ರು, ಬಳಸ್ತಾಯಿದ್ರು. ಕಂಪ್ಯೂಟರ್ ಇತಿಹಾಸದಲ್ಲೇ ಮೊದಲ ಬಾರಿಗೆ ಯಾವ ಪೀಳಿಗೆಯಲ್ಲಿ ಅಂದರೆ ಎರಡನೇ ಒಂದು ಜನ್ರೇಷನ್ ಪೀಳಿಗೆಯಲ್ಲಿ. ಈ ಅವಧಿಯಲ್ಲಿ ಪ್ರೋಗ್ರಾಮಿಂಗ್ ಭಾಷೆ ಕೂಡ ಕಂಡುಹಿಡಿಯಲಾಯಿತು. 100ಕ್ಕೂ ಹೆಚ್ಚು ಭಾಷೆಗಳು ಬಂದವು. ಇದಾಯಿತು, ಅದಾಯ್ತು ನೋಡಿದ್ದೆ ಸ್ವಲ್ಪ ಸ್ಕ್ರೀನಿಂಗ್ ಆಯ್ತಲ್ಲ, ಹಂಗೆ ಬಂತದು. ಇವಾಗ ನೋಡಿರಿ, ಎರಡನೇ ಜನ್ರೇಷನ್ ಪೀಳಿಗೆಯ ಲಕ್ಷಣಗಳು ಏನೇನಿದಾವೆ ಅಂಥೇಳಿ.
ಕೆಲಸ ಮಾಡ್ತಾಯಿದ್ವು, ಹೆಂಗೆ ವರ್ಕ್ ಮಾಡ್ತಾಯಿದ್ವಿ ನೋಡಿರಿ. ಟ್ರಾನ್ಸಿಸ್ಟರ್ಗಳ ಮೇಲೆ ಕೆಲಸ ಮಾಡ್ತಾಯಿದ್ವು. ಮೊದಲ ತಲೆಮಾರಿನ ಕಂಪ್ಯೂಟರ್ಗಳಿಗಿಂತ ಹೆಚ್ಚು ನಿಖರವಾಗಿದ್ದವು. ಅದು ಸ್ವಲ್ಪ ಅವು ನಿಖರ ಇದ್ದವು, ಆದರೆ ಅದಕ್ಕಿಂತ ಹೆಚ್ಚು ನಿಖರವಾಗಿ ಜನರೇಷನ್ ಬರ್ತಾ 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 ಏನಾಗ್ತೈತಿ, ಸಾಕಷ್ಟು ಇಂಪ್ರೂವ್ ಆಗ್ತಾ ಹೋಗ್ತೈತಿ. ಹಾಗಾಗಿ ಅದಕ್ಕಿಂತ ಇವು ಉತ್ತಮ ಅಂತಲೇ ಹೇಳ್ಬೋದು. ಇವುಗಳ ಗಾತ್ರ ಮೊದಲ ಪೀಳಿಗೆಗಿಂತ ಚಿಕ್ಕದಾಗಿವು, ಯಾಕೆಂದರೆ ಮಾಡಿಫೈ ಮಾಡಿರ್ತಾರೆ ಅವಾಗಿನಕ್ಕಿಂತ ಇವಾಗ. ಮೊದಲ ತಲೆಮಾರಿನ ಕಂಪ್ಯೂಟರ್ಗಳ ಪ್ರಕಾರ ಅವುಗಳ ಉಷ್ಣತೆ ಕೂಡ ಕಡಿಮೆಯಾಗಿತ್ತು. ಅವು ಜಾಸ್ತಿ ಹೀಟ್ ಆಗ್ತಾಯಿದ್ವಲ್ಲ, ಅದು ಹೀಟನ್ನು ಕೂಡ ಇಲ್ಲಿ ಕಡಿಮೆ ಮಾಡಿಕೊಂಡ್ರು ಅವರು. ವಿದ್ಯುತ್ ಶಕ್ತಿಯ ಬಗ್ಗೆ ಮಾತನಾಡುತ್ತಾ ಮೊದಲ ತಲೆಮಾರಿನ ಕಂಪ್ಯೂಟರ್ಗಳಿಗೆ ಹೋಲಿಸಿದರೆ ಇಲ್ಲೂ ಕೂಡ ವಿದ್ಯುತ್ ಶಕ್ತಿ ಕಡಿಮೆ ಬಳಕೆ ಆಗ್ತಾಯಿತ್ತು. ಸಂಸ್ಕರಣೆ ವೇಗವಾಗಿತ್ತು. ಈ ಅವಧಿಯಲ್ಲಿ ಇವು ಬಹಳ ದುಬಾರಿಯಾಗುತ್ತಿದ್ದವು. ಆ ಅವಧಿಯಲ್ಲಿ ಈ ಒಂದು ಅವಧಿಯಲ್ಲಿ, ಈ ಸೆಕೆಂಡ್ ಜನ್ರೇಷನ್ ಅವಧಿ ಇದೆಯಲ್ಲ, ಆ ಒಂದು ಅವಧಿಯಲ್ಲೂ ಭಾಳ ದುಬಾರಿ ಆಗ್ತದೆ. ಬಿಸಿಯಾಗಿದ್ದರಿಂದ ಎ ಸಿ ಇನ್ನೂ ಕೂಡ ಬೇಕಾಗ್ತದೆ. ಇನ್ನೂ ಕೂಡ ಇನ್ನೂ ಬಿಸಿ ಆಗ್ತಾಯಿದ್ವು. ಹಾಗಾಗಿ ಎ ಸಿಯನ್ನು ಕಂಟಿನ್ಯೂ ಮಾಡಿದ್ರು. ಯಂತ್ರ ಅಂದರೆ ಮಷಿನ್ ಮತ್ತು ಅಸೆಂಬ್ಲಿ ಭಾಷೆಗಳಂತಹ ಕಡಿಮೆ ಮಟ್ಟದ ಭಾಷೆಗಳನ್ನು ಸಹ ಏನು ಮಾಡ್ತಾಯಿದ್ರು, ಇಲ್ಲಿ ಬಳಸ್ತಿದ್ದರು. ಹಾಗಾದರೆ ಈ ಪೀಳಿಗೆಯ ಕೆಲವು ಕಂಪ್ಯೂಟರ್ಗಳು ಬರ್ತವೆ ಇಲ್ಲಿಯೂ ಕೂಡ. ಅಲ್ಲಿ IBM 1620 ಬಂತು. IBM 7094 ಬಂತು. CDC 1604 ಬಂತು. CDC ಅಂದ್ರೇನು, ಕಂಟ್ರೋಲ್ ಡಾಟಾ ಕಾರ್ಪೊರೇಷನು. CDC 3600 ಬಂತು. ಯುನಿವ್ಯಾಕ್ 1108 ಇದು ಬಂತು. ಇಷ್ಟು ಸೆಕೆಂಡ್ ಜನ್ರೇಷನ್ ಕಂಪ್ಯೂಟರ್ಗಳಲ್ಲಿ ಬಂದವು. ಸೆಕೆಂಡ್ ಜನ್ರೇಷನ್ ಪೀಳಿಗೆಯಲ್ಲಿ ಬಂದಂತಹ ಕಂಪ್ಯೂಟರ್ಗಳಾಗಿರ್ತವೆ. ನೆನ್ಪಿಟ್ಕೋಬೇಕು. ಆಪ್ಷನ್ ಕೊಟ್ಟು ಜನ್ರೇಷನಲ್ಲಿ ಈ ಕಂಪ್ಯೂಟರ್ಗಳು ಬಂದಂತ ಈ ರೀತಿ ಕ್ವಶನ್ಗಳು ಕೇಳ್ತಾರೆ, ನೆನ್ಪಿಟ್ಕೋಬೇಕು. ಅಲ್ಲಿ ಯಾವ್ಯಾವ ಬಂದವು, ಎಡ್ಬ್ಯಾಕ್, ಎನಿಯಾಕ್, ಯೂನಿವರ್ಸಲ್, IBM 605, IBM 750 ನೋಡೋಣ ಇದು ನೋಡಿರಿ. IBM 650 ಆಯಿತು. IBM 701 ಇಲ್ಲಿ ಯಾವ್ಯಾವ ಬಂದವು, ಇಲ್ಲಿ ಸೆಕೆಂಡ್ ಜನ್ರೇಷನಲ್ಲಿ ಬಂದಂತಹ IBM 1620 ಬಂತು. IBM 7094 ಅಂದರೆ 7094 ಬಂತು. CDC ಅಂದರೆ 6000 ಇದು 1604 ಬಂತು. 1604 ಬಂತು. ಅದಕ್ಕೆ ಕಂಟ್ರೋಲ್ ಡಾಟಾ ಕಾರ್ಪೊರೇಷನ್ ಅಂತ ಕರಿತೀವಿ. CDC 3600 ಬಂತು. 3600 ಬಂತು. ಯುನಿವ್ಯಾಕ್ 1108 ಇಷ್ಟು ಸೆಕೆಂಡ್ ಜನ್ರೇಷನಲ್ಲಿ ಬಂದಂತಹ ಕಂಪ್ಯೂಟರ್ಗಳು. ಮೂರನೇ ಪೀಳಿಗೆಯ ಅವಧಿ 1965ರಿಂದ 1971ರವರೆಗೆ ಬರ್ತೈತೆ. ಮೂರನೇ ಪೀಳಿಗೆಯ ವಿಶೇಷ ಕಾರಣ ಏನು ಅಂತಂದರೆ IC ಅಂದರೆ ಇಂಟಿಗ್ರೇಟೆಡ್ ಸರ್ಕ್ಯೂಟು. ಈ ಪೀಳಿಗೆಯಲ್ಲಿ ಟ್ರಾನ್ಸಿಸ್ಟರ್ಗಳ ಬದಲಿಗೆ ಏನು ಮಾಡ್ತಿದ್ರು, ICಯನ್ನು ಬಳಸ್ತಾಯಿದ್ರು. ಮೂರನೇ ಪೀಳಿಗೆಯಲ್ಲಿ IC ಬಂದವು. IC ಅಂದರೆ ಇಂಟಿಗ್ರೇಟೆಡ್ ಸರ್ಕ್ಯೂಟು. ಈ ಕಾರಣದಿಂದಾಗಿ ಏನು ಮಾಡ್ತಾರೆ, ಕಂಪ್ಯೂಟರ್ ಇತಿಹಾಸದ ಈ ಅವಧಿಯಲ್ಲಿ ಕಂಪ್ಯೂಟರ್ಗಳ ಗಾತ್ರ ಇನ್ನೂ ಕೂಡ ಏನಾಗಿತ್ತು, ಚಿಕ್ಕದಾಗಿದೆ. ಒಂದು IC ಅನೇಕ ಟ್ರಾನ್ಸಿಸ್ಟರ್ಗಳನ್ನು ಮಾಡ್ತಾಯಿತ್ತು. ರೆಜಿಸ್ಟರ್ಗಳನ್ನು, ಟ್ರಾನ್ಸಿಸ್ಟರ್ಗಳನ್ನು ಮತ್ತು ಕೆಪಾಸಿಟರ್ಗಳನ್ನು ಹೊಂದಿರ್ತಾಯಿತ್ತು. ಒಂದು IC ಇದೆ ಅಂದರೆ, ಒಂದು IC ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಒಂದಿದೆ ಅಂದರೆ ಅದು ಏನು ಮಾಡ್ತಿತ್ತು, ಟ್ರಾನ್ಸಿಸ್ಟರ್ಗಳು, ರೆಜಿಸ್ಟರ್ಗಳು, ಕೆಪಾಸಿಟರ್ಗಳನ್ನು ಹೊಂದಿರ್ತಾಯಿತ್ತು. ಇಷ್ಟೆಲ್ಲ ಹೊಂದಿರ್ತಾಯಿತ್ತು. VLSI ಅಂದರೆ ವೆರಿ ಲಾರ್ಜ್ ಸ್ಕೇಲ್ ಇದೆಲ್ಲ ಬಂತು. ಥರ್ಡ್ ಜನ್ರೇಷನಲ್ಲಿ ಬಂತು. ಈ ತಂತ್ರಜ್ಞಾನವನ್ನು ಕೂಡ ಇಲ್ಲಿ ಬಳಸಲಾಯಿತು. ಇವುಗಳಿಂದಾಗಿ ಕಂಪ್ಯೂಟರ್ಗಳು ಏನು ಮಾಡಿದ್ವು, ಚಿಕ್ಕದಾದವು, ಮತ್ತಿಷ್ಟು ವಿಶ್ವಾಸಾರ್ಹವಾದವು ಮತ್ತು ವೇಗವಾದವು. ಜಾಕ್ ಕಿಲ್ಬಿ ICಯನ್ನು ಕಂಡುಹಿಡಿದನು. IC ಕಂಡುಹಿಡಿದವರು ಯಾರು ಅಂತ ಕೇಳ್ತಾರೆ, ಅದು ಜಾಕ್ ಕಿಲ್ಬಿ ಅವರು. ಮೂರನೇ ಪೀಳಿಗೆಯಲ್ಲಿ ರಿಮೋಟ್ ಪ್ರೊಸೆಸಿಂಗ್, ಟೈಮ್ ಶೇರಿಂಗ್ ಅಂದರೆ ಸಮಯ ಹಂಚಿಕೆ, ಮಲ್ಟಿ ಪ್ರೋಗ್ರಾಮಿಂಗ್, ಆಪರೇಟಿಂಗ್ ಸಿಸ್ಟಮ್ ಇವೆಲ್ಲ ಏನು ಮಾಡಲಾಯ್ತು, ಇಲ್ಲಿ ಬಳಸಲಾಯಿತು. ಮೂರನೇ ಪೀಳಿಗೆಯ ಅವಧಿಯಲ್ಲಿ ಈ ಭಾಷೆಗಳನ್ನು ಬಳಸ್ತಾಯಿದ್ರು. ಒಂದು ಫೋರ್ಟ್ರಾನ್ 2, 3, 4, ಕೋಬಲ್, ಪ್ಯಾಸ್ಕಲ್ PL, ಬೇಸಿಕ್, ಆಲ್ಗೋಲ್ 68, ಮೈಕ್ರೋಸಾಫ್ಟ್ ಡಿಸ್ಕ್ ಆಪರೇಟಿಂಗ್ ಸಿಸ್ಟಮ್ MS-DOS ಅಂತ ಕರಿತೀವಿ. 1961ರಲ್ಲಿ ಇದನ್ನು ಜನಿಸಿತು. ಅದರೊಂದಿಗೆ IBM 1981
ಅಂದರೆ 1981ರಲ್ಲಿ ವಿಶೇಷವಾಗಿ ಮನೆ ಮತ್ತು ಕಚೇರಿಗಳಿಗೆ ಏನು ಮಾಡ್ತಿದ್ರು, ವೈಯಕ್ತಿಕವಾಗಿ ಪಿ ಸಿಗಳನ್ನು ಬಳಸ್ತಾಯಿದ್ರು. ಪಿ ಸಿ ಅಂದ್ರೇನು, ಪರ್ಸನಲ್ ಕಂಪ್ಯೂಟರ್ಗಳನ್ನು ತಯಾರಿಸಲು ಏನು ಮಾಡ್ತಿದ್ರು, ಅವಾಗ ಸ್ಟಾರ್ಟ್ ಮಾಡ್ಕೋತಾರೆ. ನೋಡ್ರಿ, ಇವು ಇಂಟಿಗ್ರೇಟೆಡ್ ಸರ್ಕ್ಯೂಟು ಈ ರೀತಿ ಇದ್ದವು. ಈ ಒಂದು ಸಾಧನಗಳು ಬಳಸಿ ಏನು ಮಾಡ್ತಾರೆ, 3ನೇ ತಲೆಮಾರಿನ ಕಂಪ್ಯೂಟರ್ಗಳನ್ನು ಬಳಸ್ತಾರೆ, ಅಂದರೆ ಕೆಲಸಗಳನ್ನು ಮಾಡ್ತಾರೆ. ಈಗ 3ನೇ ತಲೆಮಾರಿನ ಕಂಪ್ಯೂಟರ್ಗಳು ಲಕ್ಷಣಗಳು ನೋಡಿರಿ ಹೆಂಗಿದ್ದವು ಅಂಥೇಳಿ. ವಿಶೇಷ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಅಂದರೆ ICಯನ್ನು ಇಲ್ಲಿ ಬಳಸ್ತಾಯಿದ್ರು. ಹೆಚ್ಚು ನಿಖರ ಮತ್ತು ವಿಶ್ವಾಸಾರ್ಹವಾಗಿದ್ದವು. ಮೊದಲ 2 ತಲೆಮಾರುಗಳಿಗಿಂತ ಇವುಗಳ ಗಾತ್ರ ಏನಾಗಿದ್ದವು, ಚಿಕ್ಕದಾಗಿದ್ದವು. ಈ ಪೀಳಿಗೆಯ ಕಂಪ್ಯೂಟರ್ಗಳು ಕಡಿಮೆ ತಾಪಮಾನವನ್ನು ಉತ್ಪಾದಿಸ್ತವೆ, ವೇಗವಾಗಿ ಬಳಸಲಾಗ್ತೈತಿ, ಕಡಿಮೆ ನಿರ್ವಹಣೆಯಲ್ಲಿ ಇತ್ತು. ಹಾಗೂ ಈ ಪೀಳಿಗೆಯ ಕಂಪ್ಯೂಟರ್ಗಳು ದುಬಾರಿಯಾಗಿದ್ದವು. ಬಿಸಿಯಾಗಿರುವುದನ್ನು ತಡೆಯಲು ಈ ಪೀಳಿಗೆಗಳು ಏನು ಮಾಡ್ತಾಯಿದ್ರು, AC ಇಲ್ಲಿ ಕೂಡ ಅಗತ್ಯ ಇತ್ತು. ವಿದ್ಯುತ್ ಬಳಕೆಯಲ್ಲಿ ಕಡಿಮೆಯಾಗಿತ್ತು. ಉನ್ನತ ಮಟ್ಟದ ಭಾಷೆಯಲ್ಲಿ ಕೂಡ ಏನು ಮಾಡ್ತಿದ್ರು, ಬಳಸ್ತಾಯಿದ್ರು. ಇಷ್ಟು 3ನೇ ಜನ್ರೇಷನ್ ಕಂಪ್ಯೂಟರ್ನ ಲಕ್ಷಣಗಳು. ಈ ಪೀಳಿಗೆಯಲ್ಲಿ ಅಂದರೆ 3rd ಜನ್ರೇಷನಲ್ಲಿ ಬಂದಂತಹ ಕಂಪ್ಯೂಟರ್ಗಳು ಯಾವ್ಯಾವು ನೋಡಿರಿ. ಇಲ್ಲೇನು ಬಂದು IBM 360 ಬಂತು. ಇಲ್ಲಿ IBM 360 ಬಂತು. ಹಾಗೆ ಹನಿವೆಲ್ ಬಂತು, ಹನಿವೆಲ್ 6000 ಬಂತು, ಅದು ಸೀರೀಸ್. PDP ಬಂತು, ಇಲ್ಲಿ ಪರ್ಸನಲ್ ಡಾಟಾ ಪ್ರೊಸೆಸರ್ ಅಂತ ಕರಿತೀವಿ. IBM 370 ಅಥವಾ IBM 168 ಬಂತು. TDC 316 ಬಂತು. ಇಷ್ಟೆಲ್ಲ ಏನದು 3rd ಜನ್ರೇಷನ್ ಕಂಪ್ಯೂಟ್ರಲ್ಲಿ ಬಂದವು. ಫಸ್ಟ್ ಜನ್ರೇಷನ್ ಕಂಪ್ಯೂಟ್ರಲ್ಲಿ ಯಾವ್ಯಾವ ಬಂದವು? ಫಸ್ಟ್ ಜನ್ರೇಷನ್ ಕಂಪ್ಯೂಟ್ರಲ್ಲಿ EDVAC, ENIAC, ಯೂನಿವರ್ಸಲ್, IBM 701, IBM 650 ಬಂತು. 3rd ಜನ್ರೇಷನಲ್ಲಿ ಯಾವ ಬಂದವು, ಸೆಕೆಂಡ್ ಜನ್ರೇಷನಲ್ಲಿ ಯಾವ ಬಂದು, ಅಲ್ಲಿ ಯಾವ್ಯಾವ ಬಂತಂದರೆ IBM ಅಲ್ಲಿ IBM 1620 ಬಂತು. ಮತ್ತು IBM ಮತ್ತೇನು ಬಂತು, IBM 7094 ಬಂತು. ಹಾಗೆ CDC 3600 ಬಂತು. ಹಾಗೆ CDC 164 ಬಂತು. ಹಾಗೆ ಯೂನಿವ್ಯಾಕ್ ಬಂತು, ಅಲ್ಲಿ ಯೂನಿವ್ಯಾಕ್ 1108. ಇಷ್ಟು ಸೆಕೆಂಡ್ ಜನ್ರೇಷನಲ್ಲಿ ಬರುವಂತಹ ಕಂಪ್ಯೂಟರ್ಗಳಾಗಿರ್ತವೆ. ಈಗ 3rd ಜನ್ರೇಷನಲ್ಲಿ ಯಾವ್ಯಾವ ಬಂದು ನೋಡಿರಿ. IBM 360 ಬಂತು, ಅದು ಸೀರೀಸ್, ಅಂದರೆ 1 by 1 ಈ ಥರ ಸೀರೀಸ್ ಕಂಟಿನ್ಯೂ ಆಗ್ತೈತೆ. ಹಾಗೆ ಹನಿವೆಲ್ 6000 ಸೀರೀಸ್ ಬಂತು. ಹಾಗೆ PDP ಬಂತು. PDP ಅಂದರೆ ಪರ್ಸನಲ್ ಡಾಟಾ ಪ್ರೊಸೆಸರ್. ಹಾಗೆ IBM 370 ಹಾಗೆ ಅಥವಾ 370 ಅಥವಾ 168 ಇಷ್ಟು ಬಂತು. ಹಾಗೆ TDC ಬಂತು, TDC 316. ಇಷ್ಟೆಲ್ಲ ಕಂಪ್ಯೂಟರ್ಗಳು ಬಂದು 3rd ಜನ್ರೇಷನ್ ಕಂಪ್ಯೂಟ್ರಲ್ಲಿ ಬಂದವು. ಇವಾಗ 4ನೇ ತಲೆಮಾರಿನ ಕಂಪ್ಯೂಟರ್ಗಳು ನೋಡಿರಿ. 4ನೇ ತಲೆಮಾರಿನ ಕಂಪ್ಯೂಟರ್ಗಳು 1971ರಿಂದ 1985ವರೆಗೆ ಈ ಅವಧಿಯನ್ನು ನಾವು ಕರಿತೀವಿ. ಇಲ್ಲಿ ಕೂಡ ವೆರಿ ಲಾರ್ಜ್ ಸ್ಕೇಲ್ ಇಂಟಿಗ್ರೇಟೆಡ್ ಇಲ್ಲಿ ಕೂಡ ಬಳಸಲಾಯಿತು. VLSI ಸರ್ಕ್ಯೂಟ್ಗಳು ಸುಮಾರು 5000 ಟ್ರಾನ್ಸಿಸ್ಟರ್ಗಳನ್ನು ಹೊಂದಿತ್ತು. ಒಂದು ಚಿಪ್ನಲ್ಲಿ 5000 ಟ್ರಾನ್ಸಿಸ್ಟರ್ಗಳನ್ನು ಉಪಸ್ಥಿತಿಯಿಂದಾಗಿ ಮೈಕ್ರೋ ಕಂಪ್ಯೂಟರ್ಗಳ ಯುಗವು ಈ ಪೀಳಿಗೆಯಲ್ಲಿ ಏನಾಗ್ತಿತ್ತು, ಪ್ರಾರಂಭ ಆಯಿತು. ಈ ಪೀಳಿಗೆಯಿಂದ ಕಂಪ್ಯೂಟರ್ ಗಾತ್ರ ಏನಾಗಿದ್ದು, ಚಿಕ್ಕದಾಗಲು ಪ್ರಾರಂಭ ಆದವು. 4ನೇ ಒಂದು ಪೀಳಿಗೆಯಲ್ಲಿ 3ನೇ ತಲೆಮಾರಿನ ಸೌಲಭ್ಯ ಏನೇನಿತ್ತು ನೋಡಿರಿ. 3ನೇ ತಲೆಮಾರಿನ ಕಂಪ್ಯೂಟರ್ಗಳ ವೈಶಿಷ್ಟ್ಯಗಳು ನೋಡಿದ್ದೀವಲ್ಲ, ಅಲ್ಲೇನಿತ್ತು. 3ನೇ ತಲೆಮಾರಿನ ಕಂಪ್ಯೂಟರ್ಗಳಲ್ಲಿ ವಿಶ್ವಾಸಾರ್ಹವಾಗಿದ್ದವು, ಸಣ್ಣ ಗಾತ್ರವಾಗಿದ್ದವು. ಇಂದಿನ ದಿನಗಳಲ್ಲಿ ಮತ್ತು ವೈಯಕ್ತಿಕ ಕಂಪ್ಯೂಟರ್ಗಳನ್ನು ನೀವು ಏನು ಮಾಡ್ತೀರಿ, ನೋಡಿರ್ತೀರಿ. ಈ ಯುಗದಲ್ಲಿ ಪರ್ಸನಲ್ ಕಂಪ್ಯೂಟರ್ಗಳು ಕೂಡ ಏನು ಮಾಡಲ್ಲ ಅಂತ ಖರೀದಿಸಲು ಪ್ರಾರಂಭ ಮಾಡಲಾಯಿತು. 4ನೇ ತಲೆಮಾರಿನಲ್ಲಿ ಏನೇನು ಮಾಡಿದ್ರು ಅಂತಂದರೆ ಟೈಮ್ ಶೇರಿಂಗು, ರಿಯಲ್ ಟೈಮಿಂಗು, ನೆಟ್ವರ್ಕ್ಸು, ಡಿಸ್ಟ್ರಿಬ್ಯೂಟೆಡು ಮತ್ತು ಆಪರೇಟಿಂಗ್ ಸಿಸ್ಟಮು, ಡಿಸ್ಟ್ರಿಬ್ಯೂಟೆಡ್ ಆಪರೇಟಿಂಗ್ ಸಿಸ್ಟಮು ಅಂದರೆ ಸಮಯ ಹಂಚಿಕೆ, ನೈಜ ಸಮಯದ ನೆಟ್ವರ್ಕ್ಗಳು, ವಿತರಣಾ ಆಪರೇಟಿಂಗ್ ಸಿಸ್ಟಮು, ಇವೆಲ್ಲ ಏನು ಮಾಡಲಾಯಿತು, 4th ಜನ್ರೇಷನ್ ಕಂಪ್ಯೂಟರಲ್ಲಿ ಬಳಸಲಾಯಿತು. 4ನೇ ತಲೆಮಾರಿನ ಭಾಷೆಯ ಬಗ್ಗೆ ಮಾತನಾಡಿದರೆ ಅಲ್ಲಿ C++, ಡಾಟಾಬೇಸ್ ಇವುಗಳ ಪ್ರೋಗ್ರಾಮಿಂಗ್ನಂತಹ ಭಾಷೆಯನ್ನು ಕೂಡ ಏನು ಮಾಡಲಾಯಿತು, ಬಳಸಲಾಯಿತು. ಇದು ಸಂಭವಿಸಲು ಕೂಡ ಏನು ಮಾಡಲಾಯಿತು, ಪ್ರಾರಂಭ ಮಾಡಲಾಯಿತು. ಹಾಗಾದರೆ ಇದರ ಗುಣಲಕ್ಷಣಗಳೇನು, 4ನೇ ತಲೆಮಾರಿನ ಕಂಪ್ಯೂಟರ್ಗಳ ಗುಣಲಕ್ಷಣಗಳು ಏನು ಅಂಥೇಳಿ. ಬಹಳ ದೊಡ್ಡ ಪ್ರಮಾಣದ ಏಕೀಕರಣವನ್ನು ಅಂದರೆ VLSI ಬಳಸ್ತೀವಿ. 4ನೇ ತಲೆಮಾರಿನ ಕಂಪ್ಯೂಟರ್ಗಳ ಅಗತ್ಯ
ಏನಾಗಿದೆ, ಅಗ್ಗವಾಗಿವೆ. ಅವು ಪೋರ್ಟಬಲ್ ಗಾತ್ರದಲ್ಲಿ ಚಿಕ್ಕದಾಗಿರುವುದರಿಂದ ನಾವು ವಿಶ್ವಾಸಾರ್ಹವಾಗಿ ನಾವು ಏನು ಮಾಡ್ಬೋದು, ಮಾರುಕಟ್ಟೆಯಲ್ಲಿ ಬೇಡಿಕೆಯನ್ನು ನಾವು ಸಲ್ಲಿಸ್ಬೋದು. 4ನೇ ಪೀಳಿಗೆಯನ್ನು ನಾವು ಪರ್ಸನಲ್ ಕಂಪ್ಯೂಟರ್ ಯುಗ ಅಂತೇಳಿ ಕರಿತೀವಿ. ಇಂಪಾರ್ಟೆಂಟ್ ಇದು. ಯಾವ ಒಂದು ಪೀಳಿಗೆಯನ್ನು ಪರ್ಸನಲ್ ಕಂಪ್ಯೂಟರ್ಗಳ ಯುಗ ಅಂತೀವಿ ಅಂತಂದರೆ ಅದು 4ನೇ ತಲೆಮಾರಿನ ಕಂಪ್ಯೂಟರ್ಗಳು. ಅಲ್ಲಿ ಇದರಲ್ಲೂ ಬಳಸಿದ್ದೀವಿ, ನಾವು 3rd ಜನರೇಷನಲ್ಲೂ ಬಳಸಿದ್ದೀವಿ. ಆದರೆ ಇಲ್ಲಿ ಅತಿ ಹೆಚ್ಚು ಬಳಸೋದ್ರಿಂದ ನಾವು PC ಎಲ್ಲ ಕಂಡು ಹಿಡಿದ್ವಿ ಅಂತಂದರೆ ಯಾವ ಪೀಳಿಗೆಯಲ್ಲಿ ಬಂದವು ಅಂದರೆ ಅದು 4ನೇ ಜನರೇಷನ್ ಕಂಪ್ಯೂಟರ್ ಅಂತಲೇ ಹೇಳಬೇಕು. 4ನೇ ಜನರೇಷನ್ ಕಂಪ್ಯೂಟರ್ ಯುಗ ಅಂತಲೇ ಹೇಳಬೇಕು. 4ನೇ ತಲೆಮಾರಿನ ಒಂದು ಕಂಪ್ಯೂಟರ್ಗಳ ಗಾತ್ರವು ಮೊದಲಿಗಿಂತ ಏನಾಗಿದೆ, ಚಿಕ್ಕದಾಗಿವು. ಈ ಕಂಪ್ಯೂಟರ್ಗಳಲ್ಲಿ ಪೈಪ್ಲೈನನ್ನು ಮೊದಲ ಬಾರಿಗೆ ಬಳಸಲಾಯಿತು. ಈ ಕಂಪ್ಯೂಟರ್ಗಳಿಗೆ ಯಾವುದೇ AC ಅಗತ್ಯವಿರಲಿಲ್ಲ. 4ನೇ ತಲೆಮಾರು AC ಕಡಿಮೆ ಆಯಿತು. 3ನೇ ತಲೆಮಾರಿನ ಕಂಪ್ಯೂಟರ್ಗಳಿಗೆ ಅಲ್ಲಿ ಗಂಟೆ ಏನಾಯಿತು, AC ಬಳಕೆ ಇತ್ತು. ಆದರೆ 4ನೇ ತರಗತಿ ಬರ್ತಾಯಿದೆ. 4ನೇ ಒಂದು ಪೀಳಿಗೆಯಲ್ಲಿ ಏನು ಮಾಡಲಿಲ್ಲ, ACಯನ್ನು ಅಲ್ಲಿ ಬಳಸ್ಲಿಕ್ಕೆ ಅಗತ್ಯ ಅಲ್ಲಿ ಇರಲಿಲ್ಲ. ನೆಟ್ವರ್ಕ್ಗಳು ಕೂಡ ಏನದು ವೇಗವಾಗಿ ಬದಲಾಯಿಸಲಾಯಿತು. ಯಾವುದೇ ವ್ಯಕ್ತಿ ಈ ಕಂಪ್ಯೂಟರ್ಗಳನ್ನು ಸುಲಭವಾಗಿ ಏನು ಮಾಡ್ಬೋದು, ಖರೀದಿಸ್ಬೋದಾಗಿತ್ತು. ಈಗ 5ನೇ ತಲೆಮಾರಿನ ಕಂಪ್ಯೂಟರ್ ಕೊನೆಯ ಒಂದು ಯುಗ ಆಗಿರ್ತೈತಿದು. ಇದು 1980ರಿಂದ ಇಲ್ಲಿವರೆಗೆ ಏನು ಮಾಡ್ತಾಯಿದ್ದಾವೆ, ಕೆಲಸವನ್ನು ಮಾಡ್ತಾ ಇದ್ದಾವೆ. ಕಂಪ್ಯೂಟರ್ ಇತಿಹಾಸದಲ್ಲಿಯೇ ಇದು ಅತ್ಯಂತ ಏನಾಗಿತ್ತು, ಸುವರ್ಣ ಯುಗ ಅಥವಾ ಸುವರ್ಣ ಸಮಯ ಅಂತ ಹೇಳ್ಬೋದು. ಏಕೆಂದರೆ ಇಲ್ಲಿ AI ಬಂದಿದ್ವು. AI ಅಂದ್ರೇನು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಅಂದರೆ ಕೃತಕ ಬುದ್ಧಿಮತ್ತೆಯಿಂದಾಗಿ ಜಗತ್ತು ಏನಾಗ್ತಾಯಿತ್ತು, ಸಂಪೂರ್ಣವಾಗಿ ಬದಲಾಗ್ತಾಯಿತ್ತು. ಅಲ್ಲಿ VLS ಅಲ್ಲಿ ಬಂದಿದ್ವು. ಇಲ್ಲಿ ULS ಅಂದರೆ ಅಲ್ಟ್ರಾ ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್ ಟೆಕ್ನಾಲಜಿಗೆ ಏನಾಗಲಿದ್ದು ಬದಲಾಯಿಸಲಾಯಿತು. ವೆರಿ ಲಾರ್ಜ್ ಸ್ಕೇಲ್ ಇಂಟಿಗ್ರೇಟೆಡ್ ಬಂದಿದ್ದೀವಲ್ಲ ಅಲ್ಲಿ 3rd ಜನರೇಷನ್ನು ಮತ್ತು ಸೆಕೆಂಡ್ ಜನರೇಷನಲ್ಲಿ, ಇಲ್ಲಿ 4th ಜನರೇಷನಲ್ಲಿ 3rd ಜನರೇಷನಲ್ಲಿ ಮತ್ತು 4th ಜನರೇಷನಲ್ಲಿ ಏನು ಬಂದಿತ್ತು, VLR ಅಂದರೆ ವೆರಿ ಲಾರ್ಜ್ ಸ್ಕೇಲ್ ಇಂಟಿಗ್ರೇಟೆಡ್ ಬಂದಿದ್ದೀವಲ್ಲ, ಇಲ್ಲೇನಾಯಿತು ULSC ಅಂದರೆ ಅಲ್ಟ್ರಾ ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್ ಟೆಕ್ನಾಲಜಿ ನೆನ್ಪಿಟ್ಕೋಬೇಕು. ಈ ಒಂದು ತಂತ್ರಜ್ಞಾನದಿಂದಾಗಿ ಇಂದು ಮೈಕ್ರೋ ಪ್ರೊಸೆಸರ್ ಒಂದು ಕೋಟಿಗೂ ಹೆಚ್ಚು ಟ್ರಾನ್ಸಿಸ್ಟರ್ಗಳಲ್ಲಿ ಏನು ಮಾಡ್ತಾಯಿದ್ದೇವೆ, ಕೆಲಸ ಮಾಡ್ತಾಯಿದ್ದೇವೆ. ಈಗ CPU ಸಣ್ಣ ಚಿಪ್ ಆಗಿ ಬದಲಾಗಿದೆ. CPU ಅಂದ್ರೇನು, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಇದಕ್ಕೆ ನಾವು ಕಂಪ್ಯೂಟರ್ ಮೆದುಳು ಅಂತೇಳಿ ಕರಿತೀವಿ. ಈ ಪೀಳಿಗೆಯಲ್ಲಿ ಅಂದರೆ 5ನೇ ಜನರೇಷನ್ ಪೀಳಿಗೆಯಲ್ಲಿ ಪ್ಯಾರಲಲ್ ಪ್ರೊಸೆಸಿಂಗ್ ಹಾರ್ಡ್ವೇರ್, AI ಟೆಕ್ನಾಲಜಿ, AI ಎಲ್ಲೆಡೆ ಹರಡಿದೆ. ಇದನ್ನು ಗೂಗಲ್ ಅಸಿಸ್ಟೆಂಟ್, ಇಮೇಜ್ ರಿಕಗ್ನೈಜೇಷನ್, ಐ ರಿಟಿನಾ ಸ್ಕ್ಯಾನಿಂಗು, ವಾಯ್ಸ್ ಸರ್ಚಿಂಗು, ಮಷಿನ್ ಲರ್ನಿಂಗು, ಸ್ಪೆಲ್ ಚೆಕ್ಕು, ಎಕ್ಸ್ಪರ್ಟ್ ಸಿಸ್ಟಮು, ಮೆಡಿಕಲ್ ಆ್ಯಂಡ್ ಗೂಗಲ್ ಮ್ಯಾಪ್ ರೂಪದಲ್ಲಿ ಏನು ಮಾಡ್ತೀವಿ, ನಾವೆಲ್ಲ ಬಳಸ್ತೀವಿ. 5ನೇ ತಲೆಮಾರಿನ ಕಂಪ್ಯೂಟರ್ಗಳಲ್ಲಿ ನೋಡಿರಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಲ್ಲಿ ಬರುವಂಥ ತಂತ್ರಜ್ಞಾನಗಳು ಯಾವ್ಯಾವು ಅಂತಂದರೆ ಇಲ್ಲಿ ರೋಬೋಟಿಕ್ಸ್ ಬಳಸ್ತೀವಿ, ನರ ಜಾಲಗಳು ಅಂದರೆ ನ್ಯೂರಲ್ ನೆಟ್ವರ್ಕ್ಸ್ ಬಳಸ್ತೀವಿ, ಗೇಮ್ ಪ್ಲೇಯಿಂಗ್ ಬಳಸ್ತೀವಿ, ನಿಜ ಜೀವನದ ಸಂದರ್ಭಗಳಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ತಜ್ಞರ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಲಾಗಿದೆ ಮತ್ತು ವೈದ್ಯಕೀಯದಲ್ಲಿ ಕೂಡ ಈ ಒಂದು 5ನೇ ಜನರೇಷನ್ ಕಂಪ್ಯೂಟರನ್ನು ಬಳಸೋದನ್ನು ನೋಡ್ತೀವಿ. ನ್ಯಾಚುರಲ್ ಲ್ಯಾಂಗ್ವೇಜಿನಲ್ಲಿ ನಾವು ಬಳಸ್ತೀವಿ. ಎಂದರೆ ಈ ದಿನಗಳಲ್ಲಿ ನೀವು ಗೂಗಲ್ ಧ್ವನಿ ಕೂಡ ಹುಡುಕಾಟದಲ್ಲಿ ಬಳಸಿರುವಂತೆ ಮಾನವ ಭಾಷೆಯಲ್ಲಿ ಡಿಜಿಟಲ್ ಆಗಿ ಏನು ಮಾಡ್ತಾಯಿದ್ದಾವೆ, ಇವಾಗ ಕೆಲಸವನ್ನು ಮಾಡ್ತಾಯಿದ್ದೇವೆ. ಹಾಗಾದರೆ 5ನೇ ಜನರೇಷನ್ ಕಂಪ್ಯೂಟರ್ಗಳು ಯಾವ ರೀತಿ ಇದ್ದವು ಅಂತೇಳಿ ನೋಡಿರಿ. AI ಬಲಗೊಳಿಸ್ತಾ ಇದೆ. ಇಂದು ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್ ಪರಿಕಲ್ಪನೆಯನ್ನು ಹೆಚ್ಚಿನ ಕೆಲಸ ಮಾಡ್ತೈತಿ. ಪ್ಯಾರಲಲ್ ಪ್ರೊಸೆಸಿಂಗ್ ಅಂದರೆ ಮಲ್ಟಿ ಪ್ರೊಸೆಸಿಂಗ್ ಏನು ಮಾಡ್ತಾರೆ, ಇಲ್ಲಿ ಬಳಸ್ತಾರೆ. ಸೂಪರ್ ಕಂಪ್ಯೂಟರ್ ತಂತ್ರಜ್ಞಾನ ಕೂಡ ಇಲ್ಲಿ ಬಳಸಲಾಗಿದೆ, ನವೀಕರಿಸಲಾಗಿದೆ ಅಂದರೆ ಬದಲಾವಣೆ ಮಾಡಲಾಗಿದೆ. ಫ್ರೆಂಡ್ಲಿ ಇಂಟರ್ಫೇಸ್ ಜೊತೆಗೆ ಮಲ್ಟಿಮೀಡಿಯಾ ವೈಶಿಷ್ಟ್ಯಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೂಡ ಇಲ್ಲಿ ನೀಡಲಾಗಿದೆ. ವಾಯ್ಸ್ ಸರ್ಚ್, ಇಮೇಜ್ ರಿಕಗ್ನೈಜೇಷನ್, ಡೀಪ್ ಲರ್ನಿಂಗ್ ಆ್ಯಂಡ್ ಮಷಿನ್ ಲರ್ನಿಂಗ್ನಿಂದಾಗಿ 5ನೇ ತಲೆಮಾರು ಕಂಪ್ಯೂಟರ್ ಇತಿಹಾಸದಲ್ಲಿ ಏನಾಗಿದ್ದಾವೆ, ವಿಭಿನ್ನವಾಗಿದ್ದಾವೆ. ಈ ರೀತಿ 5 ಜನರೇಷನ್ ಕಂಪ್ಯೂಟರ್ನಿಂದ 5th ಜನರೇಷನ್ವರೆಗೂ ಸಂಕ್ಷಿಪ್ತವಾಗಿ ಪ್ರತಿಯೊಂದು ಜನರೇಷನ್ ಬಗ್ಗೆಯೂ ತಿಳ್ಕೊಂಡಿದ್ದೀವಿ. ಮುಂದಿನ ತರಗತಿಯಲ್ಲಿ ಮುಂದಿನ ಒಂದು ಲೆಸನ್ನೊಂದಿಗೆ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಇಲ್ಲಿಗೆ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.